ಅದರಲ್ಲೂ ತಪ್ಪು ಮಾಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು, ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. 1 ಕೋಟಿ ರೂಪಾಯಿ. ಯಾಕಂದ್ರೆ ಅಮಾಯಕರನ್ನ ಹೊಡೆದಿದ್ದಾರೆ, ಅವಶ್ಯಕತೆ ಇಲ್ಲ. ನೀವು ವೀರಪ್ಪನ ಆಗಿದ್ರೆ ಪರವಾಗಿಲ್ಲ, ವೀರಪ್ಪನ ಆಗಿದ್ರೆ ಏನೋ ಪರವಾಗಿಲ್ಲ, ಕೊಡಬೇಕು ಅನ್ನೋ ಆಗ್ರಹ ಮಾಡ್ತೀನಿ. ಮಂತ್ರಿಗಳು ಹೇಳಿದ್ದಾರೆ ಅಲ್ಲಿ ಹೋಗಿ. ಆಮೇಲೆ ಇಲ್ಲಿ ಹೇಳಿದ್ದಾರೆ ನಾವು ಇಲಾಖಾ ತನಿಖೆ ಅಂತೇಳಿ. ಅವ್ರು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದ್ರೆ ನಿಮ್ಗೇನೋ ಅರ್ಥ ಮಾಡ್ಕೊಂಬಿಟ್ಟಿರ. ಆಮೇಲೆ ಏನನ್ನ ಕೋರ್ಟ್ ಅವರು ಅಂತ, ಕೋರ್ಟ್ ಅಲ್ಲ ಇವರು, ಇವರೇ ಇಲ್ಲಿಲ್ಲೇ ಅಡ್ಜಸ್ಟ್ಮೆಂಟ್. AC ಅಸಿಸ್ಟೆಂಟ್ ಕಮಿಷನರು ತನಿಖೆ ಮಾಡೋದು, ಪೊಲೀಸರು ಅಸಿಸ್ಟೆಂಟ್ ಕಮಿಷನರ್. ಏನ್ ತನಿಖೆ ಅವರೇ ಬರ್ತೈತೆ? ಯಾರ್ಯಾರು ಈ ತರ ಮಾಡಿದಾರೋ ಅದೆಲ್ಲ ಫೇವರಿಗೆ, ಗೌರ್ಮೆಂಟ್ ಫೇವರಿಗೆ ಕೊಡ್ತಾನೆ. ಅವ್ರು ಗೌರ್ಮೆಂಟ್ ಅಧೀನದಲ್ಲಿ ಕೆಲಸ ಮಾಡ್ತಾನೆ, ಅವನಿಂದ ನ್ಯಾಯ ಎಲ್ಲಿ ಸಿಗ್ತೈತೆ? ತಪ್ಪು ಯಾರ್ದಾನ ಆಗಿರ್ಲಿ ಅಧ್ಯಕ್ಷರೇ, ಅವ್ರು ಕಾಡುಗಳ್ಳ ಅಂತಾರೆ, ಜನ ರೈತರು ಅಂತಾರೆ. ಸತ್ಯ ಯಾರಿಗೂ ಹೊರಗಡೆ ಬರ್ಬೇಕಲ್ಲ. ಮುಂದೆ ಈ ತರದ ಘಟನೆ ಆಗ್ಬಾರ್ದಲ್ಲ. ಹೊಸದಾಗಿ ಮಂತ್ರಿಮಂಡಲ ಬಂದಿದೆ, ಬಂದ ತಕ್ಷಣ 3 ಜನ ಎನ್ಕೌಂಟರ್ ಅಂತ ಹೇಳಿದ್ರೆ ಈ ಸರ್ಕಾರ ಏನ್ ತಿಳ್ಕೊಂಡ್ರೆ ಎನ್ಕೌಂಟರ್ ಸರ್ಕಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಬರೀ ಎನ್ಕೌಂಟರ್ಗಳ ಮೇಲೆನೆ ಸರ್ಕಾರ ನಡೀತೈತೆ. ಹಾಗಾದ್ರೆ ಅದರಿಂದ ಅಧ್ಯಕ್ಷ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. 1 ಕೋಟಿ ಪರಿಹಾರ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಡಬೇಕು. ಇದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಮತ್ತೆ ನೈತಿಕ ಹೊಣೆ ಹೊರಬೇಕು. ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ 1 ನಿಮಿಷ. ಏನು ಆಂಟೋನಿ ಸ್ವಾಮಿ ಅಂತಕ್ಕಂಥವ್ರು ಮತ್ತೆ 4 ಜನ ಒಟ್ಟಿಗೆ ಕಾಡಿಗೆ ಹೋದ್ರಲ್ಲ, 14ನೇ ತಾರೀಕು ಹೋಗಿದ್ದಾರೆ ಅವ್ರು ಸಂಜೆ. ಅದರಲ್ಲಿ ಆಂಟೋನಿ ಸ್ವಾಮಿ ಅವರ ಧರ್ಮಪತ್ನಿ. ಅಧ್ಯಕ್ಷರೇ, ನಾವು ತಮ್ಮಲ್ಲಿ ಮನವಿ ಮಾಡ್ತೇವೆ, ಕ್ಲಾರಿಫಿಕೇಶನ್ ಅಂತ ಹೇಳಿ. ನಾವು ಸರ್ಕಾರದಲ್ಲಿರೋರು ಉದಾರವಾಗಿರ್ಬೇಕು, ಒಪ್ಕೊಳ್ತೇವೆ. ಆದ್ರೆ ನಿಯಮಕ್ಕೂ ಏನಾದ್ರೂ ಒಂದು ಗೌರವ ಇರಬೇಕು ಅಧ್ಯಕ್ಷರೇ. ತಮ್ಮ ಪೀಠದ ಪರಮೋಚ್ಚ ಅಧಿಕಾರ ಉಪಯೋಗಿಸೋದಕ್ಕೆ ನಮಗೆ ಗೌರವ ಇದೆ, ಆದ್ರೆ ತಮ್ಮ ಅಧಿಕಾರವನ್ನ ದುರುಪಯೋಗ ಚರ್ಚೆ ಇಲ್ಲ. ಶೂಟ್ ಔಟ್ ಪ್ರಕರಣ ಸರ್ಕಾರ ಮಂತ್ರಿಗಳು ಉತ್ತರ ಕೊಟ್ಟು ಬಿಡಿ. ಜುಡಿಷಿಯರಿ ಎನ್ಕ್ವೈರಿನೂ ಮಾಡಲ್ಲ ಅಂದ್ರೆ ಏನು? ಅವ್ರಿಗೆ ಏನ್ ಹೇಳ್ತಾರೆ ಕೇಳ್ರಿ. ಮತ್ತೆ ನೀವು ಪರಿಹಾರನ ಕೇಳಿಲ್ಲ. ಚೂರಿಗೆ ಗುಂಡಿಕ್ಕದವ್ರು ನೀವು ಗೊತ್ತಿದೆ. ರೈತರಿಗೆ ನೇರವಾಗಿ ಗುಂಡಿಕ್ಕದವರು, ಬಿತ್ತನೆ ಬೀಜ ಗೊಬ್ಬರ ಕೇಳಿದವರಿಗೆ ಗುಂಡಿಕ್ಕದವ್ರು ನೀವು. ನಮ್ಗೆ ಪಾಠ ಹೇಳಲಿಕ್ಕೆ ಬರಬೇಡಿ. ಸನ್ಮಾನ್ಯ ಅಧ್ಯಕ್ಷ, ಗೊಬ್ಬರ ಗುಂಡಿಕ್ಕಿ ನೇರವಾಗಿ ಗುಂಡಿಕ್ಕಿ ಸಾಯಿಸಿದಿರಿ. ನೀತಿ ಬೋಧನೆ ಮಾಡಬೇಡಿ. ಇವರು 4 ಜನ ಕಾಡಿಗೆ ಹೋಗ್ತಾರೆ ಅಧ್ಯಕ್ಷ.